ಯಾರಂತ ತಿಳ್ಕೊಂಡಿದ್ಯಾ ನೀನು? ಈಗ ಟೈಮ್ 9:15. ಇನ್ 4 ಅವರಲ್ಲಿ ರೋಣ ಬಂದು ನಿಲ್ಬೇಕಾನು. 10:45 ಬೆಂಗಳೂರಿಂದ ಹುಬ್ಬಳ್ಳಿಗೆ ಒಂದು ಫ್ಲೈಟ್ ಇದೆ. ಆ ಫ್ಲೈಟ್ ಹತ್ಬಿಟ್ಟು 12 ಹುಬ್ಬಳ್ಳಿ ನಿಲ್ಬಿಟ್ಟು ಇನ್ನೊಂದು ರೋಣ ಬಂದು ನಿಲ್ಬೇಕಾನು. ಇಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ರೆಕಾರ್ಡ್ ಕ್ರಿಯೇಟ್ ಮಾಡಿ ಅರೆಸ್ಟ್ ಮಾಡಿ ಇಶ್ಯೂ ಮಾಡಿ ಇಲ್ಲಿಂದ ಬೆಂಗಳೂರಲ್ಲಿ ಕುತ್ಕೊಂಡಿರೋ ಅವನ ಒದ್ದೊಳಗಾಗ್ತೀನಿ. ಗಾಡಿ ಫೋರ್ಸ್ ಇದೆ, ವೆದರ್ ಸರಿ ಇಲ್ಲ ಅಂತ ಪೈಲಟ್ ಹೇಳ್ದ. ರೋಡ್ ರಫ್ ಇದೆ, ರೂಟ್ ಟಫ್ ಇದೆ, ಕಾರ್ ತೆಗಿಯಕ್ಕಾಗಲ್ಲ ಅಂತ ಡ್ರೈವರ್ ಹೇಳ್ದ ಅಂತ ನೀನೇನಾರ ಬಂದು ನನ್ಗೆ ಹೇಳ್ದು 6 ಮುಖ ಮುಟ್ಟಿ ಸೇರಿಸಿ ನಿನ್ಗೂ ಒದ್ದೊಳಗಾಗ್ತೀನಿ. ಇರೋ 24 ಗಂಟೆಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಮನೆ ಕೆಲಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ನಿಮ್ ಪ್ರೀತಿಸೋಕಂತಾನೆ 4 ರಿಂದ 5 ಎತ್ತಿಟ್ಟಿರ್ತಾರೆ ಕಣ್ರಿ. ಅವ್ರು ಮಲಗೋದ್ರಲ್ಲಿ ಒಂದು 5 ಸೆಕೆಂಡ್ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ನಿಮಗೆ ಅಂತ ಎತ್ತಿಟ್ಟಿರ್ತಾರಲ್ಲ ಆ 4 ರಿಂದ 5 ಅದ್ರಲ್ಲಿ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ. ಅಲ್ವಾ ಅಮ್ಮಣ್ಣಿ? ಹುಡುಗರು ಆಟ ಹೆಂಗೆ ರೀ, ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಅಯ್ಯೋಲ್ಲ ಬೇಕೋಫ ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಲ್ಜರೆ, ಮಗನ ಬಗ್ಗೆ ಯೋಚನೆ ಮಾಡೋ ತಂದೆನೂ ಸೋಲ್ಜರೆ, ತಾತ ಅಜ್ಜಿ ಬಗ್ಗೆ ಯೋಚನೆ ಮಾಡೋ ಒಬ್ಬ ಮೊಮ್ಮಗನು ಸೋಲ್ಜರೆ. ಅಷ್ಟೇ ಯಾಕೆ ಈ ದೇಶದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅನ್ಯಾಯ ವಿರುದ್ಧ ಹೋರಾಟ ಮಾಡುವಂತ ಪ್ರತಿಯೊಬ್ಬ ಹುಡುಗನು ಸೋಲ್ಜರೆ ಅನ್ಕೋತಾ ಇದ್ದೆ. ಬಾರ್ಡರ್ ಹೋಗ್ಬೇಕಾಗಿರೋ ದೇವ್ರು ಯಾಕಪ್ಪ ಇಲ್ಲಿ ತಂದು ನಿಲ್ಸ್ಬಿಟ್ಟ ಅಂತ ಡಿಸೈಡ್ ಆಗೋದೇ ಕಣೋ. ನಾನು ಯುದ್ಧ ಮಾಡ್ಬೇಕಾಗಿರೋದಲ್ಲ ಇಲ್ಲೇ ಅಂತ ಫಿಕ್ಸ್ ಆಗೋಗೋ ಬೇಟ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಬಾರ್ಡರ್ ನೀನ್ ದಾಟ್ಬೇಡ, ನಾನೇ ದಾಟ್ತೀನಿ. ಬೇಡ ಈ ಹೊಡೆದಾಟ ಬೇಡ, ಈ ಜಗಳ ನಿಲ್ಸು, ಈ ದೇಶ ಸಾಕು ಅಂತೀನಿ. ನೀವಿಲ್ಲ ಬಿಡಲ್ಲ, ಹೊಡೆದಾಡ್ಬೇಕು, ನಂದೇ ಅವ ಅಂತೀರಾ? ಇಲ್ಲೇ ಈಗ್ಲೇ ಇವಾಗ್ಲೇ ಡಿಸೈಡ್ ಆಗೋಣ. ಯುದ್ಧ ನಿಲ್ಸಕ್ಕೆ ಯುದ್ಧನೇ ಮಾಡ್ಬೇಕಂದ್ರೆ ಯುದ್ಧನೇ ಮಾಡೋಣ ಬಾ. ಊರುಗಳ ನಡುವೆ ಅಲ್ಲ, ಗುಂಪುಗಳ ನಡುವೆ ಅಲ್ಲ, ಮನೆ ತರದ ಮಧ್ಯೆ ಅಲ್ಲ, ನನ್ನ ನಿಮ್ಮ ನಡುವೆ ಮಾತ್ರ ಬಾ. ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತ ಯಾವಾಗ್ಲೂ ಶೋಗಳು ಕೊಡ್ತಾ ಇರ್ತೀಯಲ್ಲ, ಕಳ್ಸಯ್ಯ ನಿಮ್ಮ ಮಕ್ಕಳನ್ನ. ಸಿಂಗಲ್ ಆಗಿಲ್ಲಿ ಸಿಂಹ ಬೇಟೆ. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ ಹೊಡಿತಾರೆ, ಮೇಷ್ಟ್ರು ಕೈ ಹೊಡಿತಾರೆ, ಮೇಡಮ್ ಕಾಲ್ ಹೊಡಿತಾರೆ. ಅಶೋಕ ಎದ್ದೆಗ್ಗೆ ಹೊಡಿಯೋದು